ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬಂದ ನಂತರ ಪಶ್ಚಿಮ ಬಂಗಾಳದಲ್ಲಿ ಅನೇಕ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಕೇವಲ ಸುವೇಂದು ಅಧಿಕಾರಿ ಮಾತ್ರವಲ್ಲ, ಬಿಜೆಪಿ ಮುಖ್ಯಮಂತ್ರಿಗಳಿರುವಂತಹ ಯಾವ್ಯಾವ ರಾಜ್ಯಗಳಲ್ಲಿ ಇಂತಿಂತಹ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಬಿಜೆಪಿಯವರು ಮುಂದಾಗಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅದು ಯಾವುದೇ ರಾಜ್ಯ ಆಗಿರಲಿ. ಒಂದು ಕಡೆ ಬಾಂಗ್ಲಾದ ನುಸುಳುಕೋರರು ಪಶ್ಚಿಮ ಬಂಗಾಳಕ್ಕೆ ಬರಬಾರದು ಅಂತ ಗಡಿಯನ್ನ ಅಂದ್ರೆ ಬೇಲಿಯನ್ನ ನಿರ್ಮಾಣ ಮಾಡೋದಕ್ಕೆ ಬಿಎಸ್ಎಫ್ನವರಿಗೆ ಭೂಮಿ ಹಸ್ತಾಂತರದ ಪ್ರಕ್ರಿಯೆ ಬಗ್ಗೆ ನೋಡಿದ್ರು. ಅದಾದ ನಂತರ ಕಾನೂನು ವ್ಯವಸ್ಥೆಯಲ್ಲಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಅವರೆಲ್ಲ ಮುಂದಾಗಿದ್ರು. ಇದೀಗ ಗೋ ಹತ್ಯೆ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳ ರಾಜ್ಯ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ವಿಪರ್ಯಾಸ ಅಂತ ಹೇಳಿದರೆ ಪಶ್ಚಿಮ ಬಂಗಾಳದಲ್ಲಿ ಗೋ ಹತ್ಯೆ ನಿಷೇಧಕ್ಕೆ ಹಿಂದೂಗಳ ಕೆಲವೊಂದಿಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ. ಹಿಂದೂಗಳ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ. ಏನಿದ್ರ ಮರ್ಮ, ಯಾವ ಕಾರಣಕ್ಕಾಗಿ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಗೋ ಹತ್ಯೆ ನಿಷೇಧಕ್ಕೆ ಹಿಂದೂಗಳು ಅಡ್ಡಗಾಲ ಹಾಕ್ತಾ ಇರೋದು. ಮೇ 13ನೇ ತಾರೀಕಿಗೆ ಪಶ್ಚಿಮ ಬಂಗಾಳದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ಮುಸ್ಲಿಂ ಸಂಘಟನೆಗಳು ಸೇರಿದಂತೆ ಹಲವು ಸಂಘಟನೆಗಳೆಲ್ಲ ಒಪ್ಪಿಗೆ ಸೂಚಿಸುವೆ, ತಮ್ಮ ಹಬ್ಬಗಳಲ್ಲಿ ಗೋಹತ್ಯೆ ಮಾಡಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಆದರೆ ಹಿಂದೂಗಳು ಗೋಹತ್ಯೆ ನಿಷೇಧದ ವಿರುದ್ಧ ಎಲ್ಲ ಬೀದಿಗಿಳಿದಿದ್ದಾರೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯ ವಿರುದ್ಧ ಪ್ರತಿಭಟನೆ ಮಾಡುವ ಪ್ರಯತ್ನವನ್ನು ಅವರೆಲ್ಲ ಮಾಡ್ತಿದ್ದಾರೆ. ಏನಿದೆ ಹಾಗಾದ್ರೆ? ಅವರು ಹೇಳ್ತಾ ಇರುವಂತಹ ಪ್ರಕಾರ 1950ರಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಇಂಥದ್ದೊಂದು ಕಾನೂನು ಇತ್ತು. 1950ರಲ್ಲೇ ಕಾನೂನು ಇತ್ತು. ಆ ಕಾನೂನನ್ನು ನಾವಿದೀಗ ಗಟ್ಟಿ ಮಾಡ್ತಾ ಇದ್ದೀವಿ, ಅದನ್ನು ಬಲಪಡಿಸ್ತಾ ಇದ್ದೀವಿ. ಏನು ಬಲಪಡಿಸೋದು? ಇಷ್ಟು ದಿನಗಳ ಕಾಲ ಕಾಟಾಚಾರಕ್ಕೆ ಕಾನೂನಿತ್ತು, ಆದರೆ ಅದನ್ನು ನಾವಿದೀಗ ಮುನ್ನೆಲೆಗೆ ತೆಗೆದುಕೊಂಡು ಬಂದು ಯಾವುದೇ ಗೋಗಳನ್ನು ಹತ್ಯೆ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಅದನ್ನು ವಧೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದಿಷ್ಟು ನಿಯಮಗಳನ್ನು ರೂಪಿಸೋದಕ್ಕೆ ಹೋಗ್ತಾ ಇದ್ದಾರೆ. ನೀವು ನೋಡಿ, ಗಮನಿಸಬೇಕಾದ ಸಂಗತಿಯು ಉತ್ತರ ಪ್ರದೇಶದಲ್ಲಿದೆ ಬಿಜೆಪಿ ಅಧಿಕಾರ, ಗುಜರಾತ್ ಬಿಜೆಪಿ ಸರ್ಕಾರ ಅಲ್ಲಿದನ್ನು ತೆಗೆದುಕೊಂಡು ಬಂದಿದ್ದಾರೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ಹರಿಯಾಣ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಅಸ್ಸಾಂ. ಕರ್ನಾಟಕದಲ್ಲಿ 2021ರಲ್ಲಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗಲೂ ಕೂಡ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿತ್ತು. ಅದನ್ನು ನಾವು ವಾಪಸ್ ತೆಗೆದುಕೊಳ್ತೀವಿ ಅಂತ ಕಾಂಗ್ರೆಸ್ನವರು ಈ ಪೂರ್ವದಲ್ಲಿ ಹೇಳಿದ್ರಂತೆ, ಭರವಸೆ ಕೊಟ್ಟಿದ್ರಂತೆ. ಇದುವರೆಗೂ ಕೂಡ ಅದರ ಬಗ್ಗೆ ಮಾತನಾಡಿಲ್ಲ, ಅದನ್ನು ತೆಗೆದುಕೊಳ್ಳೋದ್ರ ಬಗ್ಗೆ. ಅಂದರೆ ನೀವು ಒಂದು ಗೋವನ್ನ ಅಥವಾ ಎಮ್ಮೆ, ಕೋಣ, ಯಾವುದೇ ಪ್ರಾಣಿಯನ್ನು ವಧೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಂತಿಷ್ಟು ನಿಯಮಗಳನ್ನು ರೂಪಿಸುವ ಪ್ರಯತ್ನಗಳನ್ನು ಮಾಡಿದರು. ಯಾರ್ಯಾರು? ಇದೇ ಬಿಜೆಪಿಯ ಅನೇಕ ನಾಯಕರುಗಳು ಅಥವಾ ಬಿಜೆಪಿಯ ಸರ್ಕಾರಗಳು ಮಾಡ್ತು. ಅದೇ ಮಾದರಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹೆಂಗಾಗ್ತಿತ್ತು ಅಂತ ಹೇಳಿದ್ರೆ ಇದಕ್ಕೆ ಕೆಲವೊಂದಿಷ್ಟು ಕಾರಣ ಇದೆ. ಅಲ್ಲಿ ಸಾರ್ವಜನಿಕವಾಗಿಯೇ ಗೋಗಳ ಹತ್ಯೆ ಆಗ್ತಾ ಇತ್ತು. ಜನರ ಕಣ್ಣಿಗೆ ರಾರಾಜಿಸುವಂತೆ ಗೋಗಳನ್ನು ಹತ್ಯೆ ಮಾಡ್ತಾ ಇದ್ರು. ಆದರೆ ಇವತ್ತ್ಯಾಕೆ ಸುದ್ದಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ವಿಚಾರ, ಇನ್ನು ಕೆಲವು ದಿನಗಳ ಕಳೆದ್ರೆ ಬಕ್ರೀದ್ ಹಬ್ಬ ಬರ್ತಾ ಇದೆ. ಬಕ್ರೀದ್ ಹಬ್ಬ ಇನ್ನೇನು ಕೆಲವೇ ದಿನಗಳು ಇರುವಾಗ ಈ ಸಮಯದಲ್ಲಿ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಂಡಿದ್ದರ ಬಗ್ಗೆ ಚಕಾರಗಳು ಕೆಲವೊಂದಿಷ್ಟು ಪ್ರಶ್ನೆ ಇದೆ. ಇದರ ಭಾಗವಾಗಿ ಹೈಕೋರ್ಟ್ಗೆ ಹೋಗಲಾಗಿತ್ತು. ಹೈಕೋರ್ಟ್ ಅರ್ಜಿಯನ್ನು ವಜಾ ಮಾಡಲಾಯಿತು. ಇದೀಗ ಸರ್ಕಾರಕ್ಕೆ ಅವರ ನಿರ್ಧಾರ ಸರಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೋಲ್ಕತ್ತಾ ಹೈಕೋರ್ಟ್ ಹೇಳಿದೆ. ಈಗ ಇದೇ ಕೆಲವೊಂದಿಷ್ಟು ಹಿಂದೂಗಳು ವ್ಯಾಪಾರದ ಕಾರಣಕ್ಕಾಗಿ ಸುವೇಂದು ಅಧಿಕಾರಿ ಅಥವಾ ಬಿಜೆಪಿ ಸರ್ಕಾರದ ಈ ಕ್ರಮವನ್ನು ವಿರೋಧಿಸುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕಾನೂನು ಏನು ಹೇಳುತ್ತೆ? ಯಾವುದೇ ಎತ್ತು, ಹಸು ಅಥವಾ ಎಮ್ಮೆಯನ್ನು ವಧೆ ಮಾಡಬಾರದು ಅಂತ ಹೇಳ್ತಾ ಇರೋದು. ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜಾನುವಾರುಗಳ ವಧೆಯನ್ನು ನಿಷೇಧ ಮಾಡಿದ್ದಾರೆ. ವಧೆ ಮಾಡಬೇಕಾದ್ರೆ ಅದು ವಧೆಗೆ ಸೂಕ್ತ ಆಗಿದೆ, ಅಂದರೆ ಹತ್ಯೆ ಮಾಡೋದಕ್ಕೆ ಸೂಕ್ತ ಆಗಿದೆ ಅಂತ ಪಶು ವೈದ್ಯರು ಮತ್ತು ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಒಂದು ಪ್ರಮಾಣ ಪತ್ರವನ್ನು ಕೊಡಬೇಕು. ಹಬ್ಬದ ಸಂದರ್ಭದಲ್ಲಿ ನಿಯಮ ಸಡಿಲಿಕೆಗೆ ಸಲ್ಲಿಸಿದ್ದಂಥ ಅರ್ಜಿ ವಜಾ ಆಗಿದೆ. ಆ ಅರ್ಜಿ ವಜಾ ಆಗಿದೆ. ನೀವು ನೋಡಿ, 1982ರಲ್ಲಿ ವೆಸ್ಟ್ ಬೆಂಗಾಳ ಸರ್ಕಾರ ಏನು ಮಾಡಿತ್ತು, ಈ ಆರೋಗ್ಯಕರವಾದಂಥ ಹಸುಗಳನ್ನು ಹತ್ಯೆ ಮಾಡೋದಕ್ಕಾಗಿ, ಅವುಗಳನ್ನು ವಧೆ ಮಾಡೋದಕ್ಕಾಗಿ 1982ರಲ್ಲಿ ವೆಸ್ಟ್ ಬೆಂಗಾಳ ಸರ್ಕಾರ ಅವಕಾಶವನ್ನು ಕೊಡ್ತು. ಅದಕ್ಕೊಂದವರು ಸಂವಿಧಾನದ ಒಂದು ವಿಧಿಯನ್ನು ಸೇರ್ಪಡೆ ಮಾಡುವ ಮುಖಾಂತರ ಧಾರ್ಮಿಕ ವಿನಾಯಿತಿ ಅಂತ ಕೊಟ್ಟರು. ಅದಕ್ಕೆ ಧಾರ್ಮಿಕ ವಿನಾಯಿತಿಯ ಕಾರಣಕ್ಕಾಗಿ ನಾವು ವಿನಾಯಿತಿಯನ್ನು ಕೊಡ್ತಾ ಇದ್ದೀವಿ ಅಂತ. ಈ ಪ್ರಕರಣ ಏನಾಯಿತು ಅಂತ ಹೇಳಿದ್ರೆ ಕೋಲ್ಕತ್ತಾ ಹೈಕೋರ್ಟ್ಗೆ ಹೋಯಿತು. ಈ ಕೋಲ್ಕತ್ತಾ ಹೈಕೋರ್ಟ್ ಏನು ಮಾಡಿಬಿಡ್ತು, ಇದು ಕಾನೂನು ಬಾಹಿರ, ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಾಯಿತು. ಈ ಪ್ರಕರಣ ಸುಪ್ರೀಂ ಕೋರ್ಟಿಗೆ ಹೋಯಿತು. ಅಶುತೋಷ್ ಲಾಹರಿ ವರ್ಸಸ್ ಸುಪ್ರೀಂ ಕೋರ್ಟ್ನ ಪ್ರಕರಣ ಇದು. ಅಲ್ಲಿಯೂ ಕೂಡ ಅವರು ಸುಪ್ರೀಂ ಕೋರ್ಟ್ನವರು ಯಾವ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತಲ್ಲ ಅದನ್ನೇ ತೀರ್ಪನ್ನು ಎತ್ತಿ ಹಿಡಿದ್ರು. ಧಾರ್ಮಿಕ ವಿನಾಯಿತಿಯ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಪ್ರಾಣಿಯನ್ನು ಹತ್ಯೆ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ. ಇದೇ ಪಶ್ಚಿಮ ಬಂಗಾಳದಲ್ಲಿ ಆಗಿದ್ದಂಥ ಬೆಳವಣಿಗೆ. ಈಗ ಇವರೇನು ಹೇಳ್ತಿದ್ದಾರೆ, ಜಾನುವಾರು ಹತ್ಯೆಗಳನ್ನು ನಿಯಂತ್ರಣ ಮಾಡ್ತೀವಿ, ಹಾಲಿನ ಉತ್ಪಾದನೆ ಹೆಚ್ಚಳ ಮಾಡಬೇಕು, ಕೃಷಿಗೆ ಅಗತ್ಯವಾದಂಥ ಪ್ರಾಣಿಗಳ ಹತ್ಯೆಯನ್ನು ತಡಿಬೇಕು ಅಂತ, 14 ವರ್ಷ ತುಂಬಿರಬೇಕು ಅಂತ, ಕರ್ನಾಟಕದಲ್ಲಿ 13 ವರ್ಷ ಇರಬೇಕು ಅಂತ ಹೇಳ್ತಿದೆ. ಮತ್ತೊಂದು ಅವರು ಕಾನೂನಲ್ಲಿ ಹೇಳ್ತಾ ಇದ್ದಾರೆ, ಅದು ಸಂತಾನೋತ್ಪತ್ತಿಗೆ ಯೋಗ್ಯವಲ್ಲದ
ಪ್ರಾಣಿಯಾಗಿರಬೇಕು. ಅಂದರೆ ಅದರಿಂದ ಯಾವುದೇ ಸಂತಾನೋತ್ಪತ್ತಿ ಆಗದೇ ಇರುವಂತಹ ಸಾಧ್ಯತೆ, ಶಾಶ್ವತ ಅಂಗವೈಕಲ್ಯ ಅದಕ್ಕಿರಬೇಕು. ಅಂದರೆ ಅದು ಏನೋ ಅಪಘಾತದ ಕಾರಣಕ್ಕಾಗಿನೋ ಅಥವಾ ಅನಾರೋಗ್ಯದ ಕಾರಣಕ್ಕಾಗಿನೋ ಏನೋ ಅಂಗವೈಕಲ್ಯವನ್ನು ಅನುಭವಿಸ್ತಾ ಇದೆ, ಶಾಶ್ವತವಾಗಿ ಅದು ಮರು ಜೀವವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅದನ್ನು ಹತ್ಯೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಮತ್ತೊಂದು ಕಡೆ ಅವರು ಹೇಳ್ತಾ ಇರುವಂಥ ಮತ್ತೊಂದು ಪ್ರಮುಖವಾದಂಥ ಬೆಳವಣಿಗೆ ಅಂತ ಹೇಳಿದ್ರೆ ಸ್ಥಳೀಯ ಅಧಿಕಾರಿಗಳ ಅವಕಾಶ ಬೇಕು. ಅವರು ಪ್ರಮಾಣ ಪತ್ರವನ್ನು ಕೊಡಬೇಕು. ಒಂದು ವೇಳೆ ಅವರು ಪ್ರಮಾಣ ಪತ್ರವನ್ನು ಕೊಡದೆ ಹೋದರೆ 14 ದಿನಗಳ ಒಳಗಾಗಿ ನೀವು ಸರ್ಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಂತೆಲ್ಲ ಕಾನೂನಲ್ಲಿ ಮಾಡಲಾಗಿದೆ. ಇದು 1950ರಲ್ಲಿ ಇತ್ತು. ಪಶ್ಚಿಮ ಬಂಗಾಳ ವಧೆ ನಿಯಂತ್ರಣ ಕಾಯ್ದೆ ಅದನ್ನು ಒನ್ಸ್ ಅಗೇನ್ ತರೋ ಪ್ರಯತ್ನ ಮಾಡಿದೆ. ಹಿಂದೂಗಳ ವಿರೋಧ ಯಾಕೆ ಹಿಂದೂಗಳ ವಿರೋಧ? ಗ್ರಾಮೀಣ ಭಾಗದ ಜನರ ಆರ್ಥಿಕತೆ ಮೇಲೆ ಇದು ಪೆಟ್ಟು ಬೀಳುತ್ತೆ, ಹೈನುಗಾರರು ಮತ್ತು ವ್ಯಾಪಾರಿಗಳಿಗೆಲ್ಲ ಹೊಡೆತ ಬೀಳುತ್ತೆ ಅಂತ ಹೇಳ್ತಿರೋದು. ಗ್ರಾಮೀಣ ಭಾಗದ ಜನರ ಆರ್ಥಿಕತೆ ಮೇಲೆ ಪರಿಣಾಮ, ವಯಸ್ಸಾದ ಜಾನುಗಳನ್ನು ಅದನ್ನು ಸಾಕೋದು ಹೊರೆಯಾಗುತ್ತೆ ಅಂತ ಜಾನುವಾರು ಮಾರುಕಟ್ಟೆಗಳಿಗೆ ಸಂಪೂರ್ಣವಾಗಿ ಕೆಳಗುಂದಿದೆ. ಜಾನುವಾರನ್ನು ಮಾರಿ ಆದಾಯದ ನಿರೀಕ್ಷೆಯಲ್ಲಿದ್ದರು. ಒಂದು 3 ಪ್ರಮುಖವಾದಂತಹ ಕಾರಣಗಳಿದೆ. ಗ್ರಾಮೀಣ ಆರ್ಥಿಕತೆ ಕುಂದಿ ಹೋಗ್ಬಿಡ್ಬೋದು, ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಇರೋದು. ನೀವು ಬಕ್ರೀದ್ ಬಂತು ಅಂತ ಹೇಳಿದರೆ ಪಶ್ಚಿಮ ಬಂಗಾಳದಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ 5-6 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕಳೆದ ಕೆಲವು ದಿನಗಳ ಹಿಂದೆ ಈ ಜಾನುವಾರುಗಳನ್ನು ಪರ್ಚೇಸ್ ಮಾಡಿ ಅವುಗಳನ್ನು ಸಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವುಗಳನ್ನು ಸಾಕಿ ಅದರಿಂದ ಬಕ್ರೀದ್ ಹಬ್ಬದಲ್ಲಿ ಅದನ್ನು ಮಾರಾಟ ಮಾಡೋದ್ರಿಂದ ನಮಗೆ ಲಾಭ ಸಿಗಬಹುದು ಅಂತ ಅವರೆಲ್ಲ ಲೆಕ್ಕಾಚಾರ ಇತ್ತು. ಆದರೆ ಇದೀಗ ಏನಾಯಿತು ಪರಿಸ್ಥಿತಿ, ಈ ಕಾನೂನು ತೆಗೆದುಕೊಂಡು ಬಂದಿದ್ದರ ಪರಿಣಾಮವಾಗಿ ಹೀಗೆ ಸಾಲವನ್ನು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಇದುಗಳನ್ನು ತೆಗೆದುಕೊಂಡು ಬಂದಿರ್ತಾರಲ್ಲ ಅವುಗಳನ್ನು ಏನು ಮಾಡೋದು? ಗ್ರಾಮೀಣ ಆರ್ಥಿಕತೆಗೆ ಅಂದರೆ ಅಲ್ಲಿಯ ರೈತರು ಅತಿ ಹೆಚ್ಚು ಹಿಂದೂಗಳಾಗಿರೋ ಕಾರಣಕ್ಕಾಗಿ ಅದು ಹೊಡೆತ ಬೀಳುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ. ಎರಡನೇದು ವಯಸ್ಸಾದಂತಹ ಜಾನುವಾರುಗಳ ನಿರ್ವಹಣೆ ಹೆಂಗೆ? ಈಗ 14 ವರ್ಷ ಅಂತ ಹೇಳ್ತಿದ್ದಾರೆ. ಅಲ್ಲಿ ಏನೋ ಅನಾರೋಗ್ಯಕರ ಸಮಸ್ಯೆ ಆಗಿರುತ್ತೆ, ಬೇರೆ ಏನೋ ಸಮಸ್ಯೆಗಳಾಗಿರುತ್ತೆ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಈ ಆರೋಗ್ಯಕರ ಜಾನುವಾರುಗಳನ್ನು ಮಾರಾಟ ಮಾಡುವಂತಿಲ್ಲ, ಹತ್ಯೆ ಮಾಡುವಂತಿಲ್ಲ ಎನ್ನುವ ಕಾರಣಕ್ಕಾಗಿ ಅವುಗಳ ಮೇವು, ಅವುಗಳ ನಿರ್ವಹಣೆ, ಅವುಗಳಿಗಾಗಿ ಏನು ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ನೀವು ನೋಡಿ, 2 ವಿಭಿನ್ನ ಸ್ಟೆಪ್ಸ್ ಇದೆ ಇಲ್ಲಿ. ನಾವು ಗೋಮಾತೆ ಅಂತ ಕರಿತೀವಿ. 33 ಕೋಟಿ ದೇವತೆಗಳು ಗೋನಲ್ಲಿ ನೆಲೆಸಿದ್ದಾರೆ ಅಂತ ಹಿಂದೂಗಳು ಅದನ್ನು ಪೂಜೆ ಮಾಡ್ತಾರೆ. ಆದರೆ ಇಲ್ಲಿ ವ್ಯಾಪಾರದ ಕಾರಣಕ್ಕಾಗಿ ಪಶ್ಚಿಮ ಬಂಗಾಳದಲ್ಲಿ ಇದರ ವಿರುದ್ಧ ಟೀಕೆ ಟಿಪ್ಪಣಿಗಳಾಗ್ತಾ ಇದೆ. ಈಗ ಕರ್ನಾಟಕದಲ್ಲಿ ಏನಾಗಿತ್ತು 2021ರಲ್ಲಿ ಅನೇಕ ಮುಸಲ್ಮಾನ್ ಸಮುದಾಯದವರು ಇದನ್ನು ವಿರೋಧ ಮಾಡಿದ್ರು. ನಾವು ಆಹಾರದ ಪದ್ಧತಿ ಇತ್ಯಾದಿ ವಿಚಾರಗಳೆಲ್ಲ ಪ್ರಗತಿಪರ ಚಿಂತಕರು ಇವರೆಲ್ಲ ಅದರ ಬಗ್ಗೆ ಆಕ್ಷೇಪಗಳನ್ನು ಹೊರಹಾಕೋ ಪ್ರಯತ್ನ ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ವ್ಯಾಪಾರದ ಕಾರಣಕ್ಕಾಗಿ ಹಿಂದೂಗಳೇ ಅದನ್ನು ಮುನ್ನೆಲೆಗೆ ತರೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸರ್ಕಾರದವರು ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ, ಮೇವು ಭತ್ಯೆ ಕೊಡ್ತೀವಿ, ಸರ್ಕಾರಿ ಗೋಶಾಲೆಗಳನ್ನೆಲ್ಲ ಶುರು ಮಾಡ್ತೀವಿ, ಇವೆಲ್ಲವನ್ನ ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದೆ. ಹೀಗಾಗಿ ಈ ವಿಚಾರ ಎಲ್ಲಿಗೆ ಬಂದು ನಿಲ್ಲುತ್ತೆ ನೋಡೋಣ. ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ ಅಂತ ಹೇಳಿದರೆ ಒಂದು ಮಾರುಕಟ್ಟೆ ಫೋಲೆಹರ್ತ್ ಗೋರ್ಹಾತ್ ಇದು ಸಂಪೂರ್ಣವಾಗಿ ಬಂದಾಗಿದೆ. ಒಂದು ದೊಡ್ಡ ಮಾರುಕಟ್ಟೆ ಇದು, ಜಾನುವಾರು ಮಾರುಕಟ್ಟೆ. ದಕ್ಷಿಣ ಪರಗಣ 24 ಜಿಲ್ಲೆಯಲ್ಲಿ ಬರುವಂತಹ ಒಂದು ಮಾರುಕಟ್ಟೆ ಇದು. ಫೋಲೆಹರ್ತ್ ಗೋರುಹಾತ್ ಅಂತ ಈ ಮಾರುಕಟ್ಟೆ ಬಂದಾಗಿದೆ. ಪ್ರತಿದಿನ 2,000 ಹಸುಗಳೇನೋ ಇಲ್ಲಿ ಮಾರಾಟ ಆಗ್ತಾ ಇತ್ತು. ಇದೀಗ ಅದು ಬಂದಾಗ್ಬಿಟ್ಟಿದೆ. ಹೊಸ ಕಾನೂನಿನಿಂದ ಹಬ್ಬದ ಈ ಸಮಯದಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇರೋದು. ಪರ್ ಡೇ 2,000ಕ್ಕೂ ಹೆಚ್ಚು ಹಸು ಜಾನುವಾರುಗಳು ಈ ಪ್ರದೇಶದಲ್ಲಿ ಮಾರಾಟ ಆಗ್ತಾ ಇತ್ತು. ಇದೀಗ ಕೇವಲ 20ರಿಂದ 30 ಹಸುಗಳು ಮಾತ್ರ ಮಾರಾಟ ಆಗ್ತಾ ಇದೆ, ಕಾಣಿಸ್ತಾ ಇದೆ ಅಂತೆಲ್ಲ ಸುದ್ದಿಗಳು ಬರ್ತಾ ಇದೆ. ಇದರ ಪ್ರಮುಖವಾಗಿ ಬೆಳವಣಿಗೆ ಆಗಿದ್ದೇನು ಅಂತ ಹೇಳಿದ್ರೆ 280 kg 300 ರೂಪಾಯಿಗೆ ಸಿಗ್ತಾ ಇದ್ದಂತಹ ಮಾಂಸ 600-700 ರೂಪಾಯಿಗೆಲ್ಲ ಹೋಗ್ಬಿಟ್ಟಿದೆ ಈ ಪ್ರದೇಶದಲ್ಲಿ ಅಂತೆಲ್ಲ ಹೇಳ್ತಿದ್ದಾರೆ. ಮತ್ತೊಂದು ಏನು ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ ಎನ್ನುವಂಥ ಒಂದು ರಾಜ್ಯ ಇದೆಯಲ್ಲ, ಈ ರಾಜ್ಯ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜಾನುವಾರುಗಳನ್ನು ಹೊಂದಿರುವಂಥ ರಾಜ್ಯ ಇದು. ಆ ಅತಿ ಹೆಚ್ಚು ಜಾನುವಾರುಗಳು ಎಷ್ಟಿತ್ತು? 1,65,00,000 ಜಾನುವಾರುಗಳು ಎಲ್ಲಿದೆ? ಇದೇ ಪಶ್ಚಿಮ ಬಂಗಾಳದಲ್ಲಿದೆ. ಹೀಗಾಗಿ ಅಲ್ಲಿಯ ಗ್ರಾಮೀಣ ಆರ್ಥಿಕತೆ, ಅಲ್ಲಿಯ ಒಟ್ಟಾರೆ ಮಾಂಸದ ವ್ಯಾಪಾರ ಈ ಎಲ್ಲ ಕಾರಣಕ್ಕಾಗಿ ನಮಗೆ ಧಕ್ಕೆ ಆಗ್ತಾ ಇದೆ, ಹೊಡೆತ ಬಿಡ್ತಾ ಇದೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇರೋದು. ಇನ್ನೊಂದು ಸಾಂಸ್ಕೃತಿಕವಾಗಿ ನೀವು ಕೆಲವೊಂದಿಷ್ಟು ಬಾರಿ ಆಲೋಚನೆ ಮಾಡಿ, ಕೆಲವೊಂದಿಷ್ಟು ಜನ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಸೇವನೆ ಮಾಡ್ತಾರೆ ಅಂತ. ಹಿಂದೂಗಳಾಗಿದ್ದರೂ ಕೂಡ ಬುಡಕಟ್ಟು ಸಮುದಾಯದವರು ಅಥವಾ ಬೇರೆದವರು ಸೇವನೆ ಮಾಡ್ತಾರೆ. ಹೀಗಾಗಿ ತಮ್ಮ ಸಾಂಸ್ಕೃತಿಕ ಆಹಾರ ಪದ್ಧತಿಯ ವಿರುದ್ಧ ಇವರೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಬಿಜೆಪಿಯವರು ಏನು ಹೇಳ್ತಿದ್ದಾರೆ? ನಾವು ಆಹಾರದ ವಿಚಾರಕ್ಕೆ ಕೈ ಹಾಕ್ತಾ ಇರಲಿಲ್ಲ, ಸಾರ್ವಜನಿಕವಾಗಿ ಇಂತಹ ವಧೆಗಳನ್ನು ಮಾಡೋದು ತಪ್ಪು ಅನ್ನೋದು ನಮ್ಮ ಅಭಿಪ್ರಾಯ ಆಗಿತ್ತು. ಹೀಗಾಗಿ ಕಾನೂನನ್ನ ತರೋ ಪ್ರಯತ್ನವನ್ನು ಮಾಡಿದ್ದೀವಿ ಅಂತ ಅವರೆಲ್ಲ ಅದಕ್ಕೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ, ಸುವೇಂದು ಅಧಿಕಾರಿಯ ವಿರುದ್ಧ ಆಕ್ರೋಶ ಆಗಿದೆ. ಯಾವ ಕಾರಣಕ್ಕಾಗಿ ಆಕ್ರೋಶ? ಮಾರುಕಟ್ಟೆಗಳಲ್ಲಿ ನೂರಾರು ದನಗಳು ಮಾರಾಟವಾಗದೆ ಹಾಗೆ ಉಳಿದುಬಿಟ್ಟಿವೆ. ಇದರಿಂದಾಗಿ ಕುಟುಂಬಗಳು ಸಾಲ ಮತ್ತು ಮೇವಿನ ವೆಚ್ಚದಿಂದ ಬಳಲ್ತಾ ಇವೆ. ವ್ಯಾಪಾರ ಮಾಡೋದನ್ನು ಬಿಜೆಪಿ ತಡಿತಾ ಇದೆ. ನಮಗೆ ವಿಷ ಕೊಡಿ, ವ್ಯಾಪಾರ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿಬಿಟ್ಟಿದ್ದೀವಿ, ಹೀಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ, ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆಲ್ಲ ಸಿಲುಕಿಬಿಡ್ತಾರೆ. ಹೀಗಾಗಿ ಇದನ್ನು ಹಿಂದೆ ತೆಗೆದುಕೊಳ್ಬೇಕು ಅಂತ ಅವರೆಲ್ಲ ಹೇಳ್ತಾ ಇರುವಂಥ ಪ್ರಯತ್ನ. ಬಟ್ ಬಿಜೆಪಿ ಇದಕ್ಕೆ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದೆ.
ಯಾವುದೇ ಕಾರಣಕ್ಕೂ ಆಹಾರ ಪದ್ಧತಿಯ ವಿರುದ್ಧ ನಾವೆಲ್ಲ ಮಾಡ್ತಾ ಇಲ್ಲ, ಅದು ನಮ್ಮ ಅಸ್ತಿತ್ವ. ಈ ರೀತಿಯಾಗಿ ಅವರು ಸಾಂಸ್ಕೃತಿಕ ವಿಭಿನ್ನತೆ ಬಗ್ಗೆ ಮಾತನಾಡುವ ಪ್ರಯತ್ನವನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮಾಡ್ತಾ ಇದೆ. ಬಟ್ ಸುವೇಂದು ಅಧಿಕಾರಿ ವಿರುದ್ಧ ಆಕ್ರೋಶವಂತೂ ಈ ವಿಚಾರದಲ್ಲಿ ಇದೆ. নাহলে আমার স্বামী সুইসাইড করবে বলছে, সন্তান অনাথ হবে, কিভাবে চালাবো? আমি তো মেয়ে মানুষ, আমার কি বাইরে যাওয়ার ক্ষমতা আছে? আমি কি ইনকাম করবো? ঋণের বোঝা শুভেন্দু অধিকারীকে নিতে হবে। কুরবানির নিয়ম বন্ধ করেছে, মানছি না, মানছি না। কুরবানির নিয়ম বন্ধ করেছে, মানছি না, মানব। ಪಶ್ಚಿಮ ಬಂಗಾಳದ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ನಾವು ಆಹಾರದ ಬಗ್ಗೆ ಏನು ಚಕಾರ ಇಲ್ಲ, ಕಾನೂನನ್ನು ಉಲ್ಲಂಘಿಸ್ತಾ ಇದ್ರು, ಅಕ್ರಮ ಕಸಾಯಿಖಾನೆಗಳು ಜಾಸ್ತಿ ಆಗ್ತಾ ಇದ್ದು, ಅದರ ವಿರುದ್ಧ ಕ್ರಮ ಕೈಗೊಳ್ತಾ ಇದ್ದೀವಿ ಅಂತ. ಇದು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದ್ ನೋಡೋಣ.